ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓ ಹೌದಾ, ಅದ್ಯಾಕೆ ಪ್ರೀತುನೇ ಸಜೆಸ್ಟ್ ಮಾಡಿದ್ರು ಅವರು? ಎಸ್, ಯುರ್ ರೈಟ್. ಇನಿಷಿಯಲಿ ನನಗೂ ಹಾಗೆ ಅನಿಸ್ತು, ಆದರೆ ಆಮೇಲೆ ಅವರೇ ಕೂತು ಎಕ್ಸ್ಪ್ಲೇನ್ ಮಾಡಿದ್ರು. ನೋಡು, ನಾನು ಮತ್ತೆ ಪ್ರಭಾ ಅಪ್ಪನ ಆರೋಗ್ಯ ಮತ್ತೆ ಅವ್ರ ಬಿಸ್ನೆಸ್ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದೀವಿ. ಅದು ಬಿಟ್ರೆ ಇನ್ನು ನಮ್ಮ ಮಲ್ಲಿ, ಶಿ ಇಸ್ ನಾಟ್ ಎಟ್ ಆಲ್ ಆನ್ ಆಪ್ಷನ್. ಅವ್ರ ಅಪ್ಪನೇ ಅವಳನ್ನ ಚೂಸ್ ಮಾಡಲಿಲ್ಲ. ಆ್ಯಂಡ್ ನಮ್ಮ ತೇಜು ಬಗ್ಗೆ ನಿನಗೆ ಗೊತ್ತಲ್ಲ ಕಾವೇರಿ, ಬಿಟ್ರೆ ಇರೋದು ನಮ್ಮ ಪ್ರೀತು ಒಬ್ನೇ. ಹೀಸ್ ಅ ರೈಟ್ ಆಪ್ಷನ್. ನಮಗೂ ಅದೇ ಸರಿ ಅನ್ನಿಸ್ತು. That's how we took this decision. ತೇಜು ಇವಾಗ ಸೀರಿಯಸ್ ಆಗ್ತಾ ಇದ್ದಾನೆ, ಆದ್ರೆ ನಮ್ಮ ಮಲ್ಲಿಕಾ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಅವಳ ಕೈಲಾಗ್ತಾ ಇಲ್ಲ. ಒಂದು ಯಂಗ್ ಬ್ಲಡ್ ಅಸೋಸಿಯೇಷನ್ಗೆ ಬೇಕು ಅಂತ ಮಲ್ಲಿಕಾ ಅವರಪ್ಪಂದು ಒಪಿನಿಯನ್ ಇದೆ. ನನಗೂ ಅದು ಸರಿ ಅನ್ನಿಸ್ತು, ಆದ್ರೆ ನಮ್ಮ ಪ್ರೀತು ಅದನ್ನ ಒಪ್ತಾ ಇಲ್ಲ. ಅವನು ಅವನ ಹೊಸ ಪ್ರಾಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಓಕೆ ಮೇಡಮ್, ನಾನೊಂದ್ಸಲ ಬೇಕಾದ್ರೆ ಪ್ರೀತಮ್ ಹತ್ರ ಮಾತಾಡಿ ನೋಡ್ತೀನಿ. ಬರೀ ಮಾತಾಡೋದಷ್ಟೇ ಅಲ್ಲ ಕಾವೇರಿ, ಈ ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್, ಇದರಲ್ಲಿ ಅವನು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅವನಿಗೆ ಕನ್ವಿನ್ಸ್ ಮಾಡಿ ಎಲೆಕ್ಷನಲ್ಲಿ ನಿಲ್ಲೋ ಥರ ಮಾಡಲೇಬೇಕು. ಆಯಿತು ಮೇಡಮ್, ಆದಷ್ಟು ನಾನು ಪ್ರೀತುನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್. ನಾನಿನ್ ಬರ್ತೀನಿ. ಟೇಕ್ ಕೇರ್.